ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ ಕ್ಲಾಸಸ್ಸು. ಸೆಕೆಂಡ್ PUC ಸಮಾಜಶಾಸ್ತ್ರದಲ್ಲಿ ಕೇಳ್ತಕ್ಕಂತಹ 10 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಅಂತಂದರೆ ಯಾವ್ಯಾವ ಚಾಪ್ಟರಿಂದ 10 ಅಂಕದ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ ಅಂತೇಳಿ, ಅದರಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂತಂದರೆ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಹಾಗೆಯೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂತಹ ಪ್ರಮುಖವಾದಂಥ ಒಂದಷ್ಟು ಪ್ರಶ್ನೆಗಳನ್ನು ಕೊಡ್ತೀನಿ. ನೀವು ಈ ಪ್ರಶ್ನೆಗಳನ್ನು ಪ್ರಿಪೇರ್ ಆಗಿ ಓದ್ರಿ ಅಂತಂದರೆ ನೀವು ಆರಾಮಾಗಿ 10 ಅಂಕದ ಪ್ರಶ್ನೆಗಳನ್ನು ಬಿಡಿಸ್ಬೋದು. ಸೊ ನೋಡ್ರಿ ಯಾವ್ಯಾವ ಚಾಪ್ಟರ್ ಅಂತಂದ್ರೆ, ಫಸ್ಟ್ ಚಾಪ್ಟರು ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ನೋಡ್ರಿ. ಫಸ್ಟ್ ಕ್ವಶನ್, ವೈವಿಧ್ಯತೆ ಎಂದರೇನು? ಭಾರತದ ವೈವಿಧ್ಯತೆಯ ಲಕ್ಷಣಗಳನ್ನು ವಿವರಿಸಿರಿ. ಸೆಕೆಂಡ್ ಕ್ವಶನ್, ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ. ರಾಷ್ಟ್ರೀಯ ಭಾವೈಕ್ಯತೆ ಸಾಧಿಸುವಲ್ಲಿ ಎದುರಾಗುವಂಥ ಸವಾಲುಗಳನ್ನು ವಿವರಿಸಿ. ಥರ್ಡ್ ಕ್ವಶನ್, ಏಕತೆ ಎಂದರೇನು? ಭಾರತದ ಏಕತೆಯ ಸ್ವರೂಪವನ್ನು ವಿವರಿಸಿ. ಫೋರ್ತ್ ನೋಡ್ರಿ, ಕರ್ನಾಟಕದ ಜನಸಂಖ್ಯಾ ಚಿತ್ರಣವನ್ನು ವಿವರಿಸಿ. ಇಷ್ಟು ನಿಮಗೆ ಫಸ್ಟ್ ಚಾಪ್ಟರಲ್ಲಿ ಕೇಳ್ತಕ್ಕಂತಹ 10 ಅಂಕದ ಪ್ರಶ್ನೆಗಳಾಗಿರ್ತವೆ. ಇನ್ನು ಸೆಕೆಂಡ್ ಚಾಪ್ಟರ್ ನೋಡ್ರಿ, ಸಾಮಾಜಿಕ ಅಸಮಾನತೆ, ಹೊರಗುಳಿಯುವಿಕೆ ಮತ್ತು ಒಳಗೊಳ್ಳುವಿಕೆ. ಇದರಲ್ಲಿ ನೋಡ್ರಿ ಫಸ್ಟ್ ಕ್ವಶನ್, ಬುಡಕಟ್ಟು ಪಂಗಡವನ್ನು ವ್ಯಾಖ್ಯಾನಿಸಿ. ಬುಡಕಟ್ಟಿನಲ್ಲಿ ಬದಲಾಗುತ್ತಿರುವಂತಹ ಪರಿಕಲ್ಪನೆಗಳನ್ನು ವಿವರಿಸಿ. ಸೆಕೆಂಡ್ ಕ್ವಶನ್ ನೋಡ್ರಿ, ಪರಿಶಿಷ್ಟ ಪಂಗಡದ ಸಮಸ್ಯೆಗಳನ್ನು ವಿವರಿಸಿ. ಥರ್ಡ್ ನೋಡ್ರಿ, ಜಾತಿಯನ್ನು ವ್ಯಾಖ್ಯಾನಿಸಿ. ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿರಿ. ಫೋರ್ತ್ ನೋಡ್ರಿ, ಸ್ವತಂತ್ರ ನಂತರ ಭಾರತದಲ್ಲಿ ಜಾತಿ ಪದ್ಧತಿಯಲ್ಲಾದಂತಹ ಬದಲಾವಣೆಗಳನ್ನು ಚರ್ಚಿಸಿ. ಫಿಫ್ತ್ ನೋಡ್ರಿ, ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ. ಇಷ್ಟು ಕ್ವಶನಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ನಿಮಗೆ ಇರುತ್ತೆ ಈ ಒಂದು ಚಾಪ್ಟರಿಂದ. ಇನ್ನು ಫಿಫ್ತ್ ಚಾಪ್ಟರ್ ನೋಡ್ರಿ, ಗ್ರಾಮಗಳ ಬದಲಾವಣೆ ಮತ್ತು ಅಭಿವೃದ್ಧಿ ಮತ್ತು ಭಾರತದಲ್ಲಿ ನಗರೀಕರಣ. ಈ ಒಂದು ಚಾಪ್ಟರಲ್ಲಿ ಫಸ್ಟ್ ಕ್ವಶನ್ ನೋಡ್ರಿ, ಭಾರತೀಯ ಗ್ರಾಮಗಳ ಆರ್ಥಿಕ ಮತ್ತು ಕೃಷಿ ಸಮಸ್ಯೆಗಳನ್ನು ವಿಶ್ಲೇಷಿಸಿ. ಸೆಕೆಂಡ್ ಕ್ವಶನ್ ನೋಡ್ರಿ, ಗ್ರಾಮೀಣ ಅಧ್ಯಯನದ ಮಹತ್ವವನ್ನು ವಿವರಿಸಿ. ಥರ್ಡ್ ನೋಡ್ರಿ, ಭಾರತದ ನಗರಗಳ ಸಮಸ್ಯೆಯನ್ನು ವಿವರಿಸಿ. ಈ ಒಂದು 3 ಕ್ವಶನಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಈ ಚಾಪ್ಟರಿಂದ ಕೇಳ್ತಾರೆ. ಇನ್ನು ಸೆವೆಂತ್ ಚಾಪ್ಟರ್ 7ನೇ ಅಧ್ಯಾಯದಲ್ಲಿ ಅಂತಂದರೆ ಭಾರತದಲ್ಲಿ ಸಾಮಾಜಿಕ ಚಳುವಳಿ ಅಧ್ಯಾಯದಲ್ಲಿ ಫಸ್ಟ್ ಕ್ವಶನ್ ನೋಡ್ರಿ, ಕರ್ನಾಟಕ ರಾಜ್ಯ ರೈತ ಸಂಘವು ಸರ್ಕಾರದ ಮುಂದಿಟ್ಟಂತಹ 10 ಬೇಡಿಕೆಗಳನ್ನು ಪಟ್ಟಿ ಮಾಡಿ. ಸೆಕೆಂಡ್ ಕ್ವಶನ್, ಮಲಪ್ರಭಾ ಹೋರಾಟವನ್ನು ಚರ್ಚಿಸಿ. ಥರ್ಡ್ ಕ್ವಶನ್, ಕರ್ನಾಟಕದ ದಲಿತ ಚಳವಳಿಯನ್ನು ವಿವರಿಸಿ. ಫೋರ್ತ್ ನೋಡ್ರಿ, ಪ್ರಸ್ತುತ ಸಮಾಜದಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರವನ್ನು ವಿವರಿಸಿ. ಫಿಫ್ತ್ ನೋಡ್ರಿ, ರೈತರ ಆತ್ಮಹತ್ಯೆ ತಡೆಗಟ್ಟಲು ಸರ್ಕಾರ ಕೈಗೊಂಡಂತಹ ಕ್ರಮಗಳನ್ನು ವಿವರಿಸಿ. ಸೊ ಇಷ್ಟು ಕ್ವಶನ್ 7ನೇ ಚಾಪ್ಟರಿಂದ ಕೇಳ್ತಕ್ಕಂತಹ ಒಂದು ಪ್ರಮುಖವಾದ ಪ್ರಶ್ನೆಗಳಾಗಿರ್ತಾವ. ಈ 4 ಚಾಪ್ಟರಲ್ಲಿ ನೀವು ಯಾವುದಾದ್ರೂ 2 ಚಾಪ್ಟರನ್ನು ಪ್ರಿಪೇರ್ ಆದ್ರಿ ಅಂತಂದ್ರೆ ನೀವು 2 ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಇಲ್ಲ ಅಂತಂದರೆ ಒಂದು ಎಕ್ಸ್ಟ್ರಾ ಚಾಪ್ಟರ್ನ ನೀವು ನೋಡ್ಕೊಳ್ರಿ. 3 ಚಾಪ್ಟರ್ನ ಕರೆಕ್ಟಾಗಿ ನೋಡ್ಕೊಂಡ್ರಿ ಅಂತಂದ್ರೆ ನೀವು 2 ಪ್ರಶ್ನೆಗಳಿಗೆ ನೀವು ಆನ್ಸರ್ನ ಬರಿಬೋದು. ಈ 4 ಚಾಪ್ಟರಲ್ಲಿ ನಿಮಗೆ ಯಾವುದು ಈಸಿ ಅನಿಸುತ್ತೋ ಆ ಚಾಪ್ಟರ್ಗಳನ್ನು ನೀವು ನೋಡ್ಕೊಳ್ರಿ ಕರೆಕ್ಟಾಗಿ. ಯಾರೆಲ್ಲ ಇನ್ನೂ ಓದಿರಲ್ಲ ಅವರಿಗೆ ಈ ಒಂದು ವಿಡಿಯೋ ಭಾಳ ಯೂಸ್ಫುಲ್ ಆಗುತ್ತೆ. ಯಾಕಂತಂದರೆ ಯಾವುದಾದ್ರೂ 2 ಚಾಪ್ಟರ್ನ ನೀವು ಪ್ರಿಪೇರ್ ಆದ್ರಿ ಅಂತಂದರೆ 2 ಕ್ವಶನನ್ನು ನೀವು ಅಟೆಂಡ್ ಮಾಡ್ಬೋದು. ಸೊ ಇವುಗಳು ನಾನು ಹೇಳಿದ್ನಲ್ಲ ಮೊದಲೇ, ಮಾಡೆಲ್ ಪೇಪರು ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಮುಖವಾದ ಪ್ರಶ್ನೆಗಳಾಗಿರ್ತಾವೆ. ಈ ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಪ್ರಶ್ನೆಗಳು ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನೀವು ಈ ಪ್ರಶ್ನೆಗಳನ್ನು ಪ್ರಿಪೇರ್ ಆಗಿ ಹೋಗ್ರಿ. ನಾನು ಇದೇ ಥರ ರಾಜ್ಯಶಾಸ್ತ್ರದಲ್ಲಿ ಕೂಡ 10 ಅಂಕದ ಪ್ರಮುಖ ಪ್ರಶ್ನೆಗಳಂತೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆವಾಗ ಒಬ್ಬರು ಕಮೆಂಟ್ ಮಾಡಿದ್ರಿ ಅಂತಂದರೆ ಈ ಪ್ರಶ್ನೆಗಳು ಭಾಳ ಆದವು ಅಂತೇಳಿ, ಅಂತಂದರೆ ಭಾಳಷ್ಟು ಕ್ವಶನ್ಗಳಾದವು, ಇವುಗಳನ್ನೆಲ್ಲನೂ ಓದಬೇಕಾ ಅಂತೇಳಿ. ಅಂತಂದರೆ ಯಾವ್ಯಾವ ಚಾಪ್ಟರಿಂದ 10 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರಂತೇಳಿ ಚಾಪ್ಟರ್ ವೈಸಲ್ಲಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳನ್ನು ನಾನು ಹಾಕಿದ್ದೆ. ಆ ಥರ ನೀವು ನೋಡ್ಕೋಬೇಕು. ಅಂತಂದರೆ ಎಲ್ಲ ಚಾಪ್ಟರ್ನ ಓದ್ರಿ ಅಂತ ನಾನು ಹೇಳಲ್ಲ, ಯಾವುದಾದ್ರೂ 2 ಚಾಪ್ಟರು ಪ್ಲಸ್ ಒಂದು ಎಕ್ಸ್ಟ್ರಾ ಇರಲಿ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ನಿಮಗೆ ಯಾವ ರೀತಿ ಈಸಿ ಆಗುತ್ತೋ ನೀವು ಆ ರೀತಿ ಮಾಡ್ಕೊಳ್ರಿ. ನಿಮಗೆ ಕ್ವಶನ್ಗಳು ಭಾಳ ಅಂತ ಅನಿಸಿತು ಅಂತಂದರೆ ಯಾವುದಾದ್ರೂ 2 ಚಾಪ್ಟರ್ನ ಪ್ರಿಪೇರ್ ಆಗಿರಿ. ಇಲ್ಲ ನಾನು 3 ಚಾಪ್ಟರ್ನ ಪ್ರಿಪೇರ್ ಆಗ್ತೀನಿ ಅಂತಂದರೂ ಕೂಡ ಓಕೆ. ಸೊ ನಿಮಗೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ನೀವು ಪ್ರಿಪೇರ್ ಆಗಿರಿ. ಈ ಪ್ರಶ್ನೆಗಳಲ್ಲದೆ ನಾನು ಇವಾಗಲೇ ಒಂದು ಆಲ್ರೆಡಿ ವಿಡಿಯೋ ಮಾಡೀನಿ. ಅಂತಂದರೆ ಮಾಡೆಲ್ ಪೇಪರಲ್ಲಿ ಇರತಕ್ಕಂತಹ ಪ್ರಮುಖವಾದಂಥ ಪ್ರಶ್ನೆಗಳು ಅಂತೇಳಿ 3 ಮಾಡೆಲ್ ಪೇಪರ್ ಏನು ನಿಮಗೆ PUC ವೆಬ್ಸೈಟಲ್ಲಿ ರಿಲೀಸ್ ಮಾಡಿರ್ತಾರಲ್ಲ, ಆ ಮಾಡೆಲ್ ಪೇಪರಿಂದ 5 ಅಂಕದ ಪ್ರಶ್ನೆಗಳು ಮತ್ತು 10 ಅಂಕದ ಪ್ರಶ್ನೆಗಳು ಅಂತೇಳಿ ಒಂದು ವಿಡಿಯೋ ಮಾಡಿ ಹಾಕಿನಿ. ಬೇಕಂತಂದರೆ ಅದನ್ನು ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ರಿ. ಅವು ಕೂಡ ಪ್ರಮುಖವಾದಂಥ ಪ್ರಶ್ನೆಗಳಾಗಿರ್ತಾವೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.